ಉತ್ತರ ಕೊಡಬೇಕಾದ ಇವತ್ತು ನಮ್ಮ ಮೋದಿಜಿಯವರ ಅತ್ಯಂತ ಪ್ರಿಯ ವ್ಯಕ್ತಿ ಯಾರವರು. ಇವೆಲ್ಲ ದೃಷ್ಟಿಕೊಂಡು ಈ ನೆಲಗಟ್ಟಿನಲ್ಲಿ ಗಿರಿಧರ್ ಕಾರ್ಕಳ ಅವ್ರು ಕೇಳುತ್ತಿರುವಂಥ ಪ್ರಶ್ನೆ, ಕೊನೆಗೆ ನಿಮ್ಮ ಸಂಸತ್ತಿನಲ್ಲೂ ಸಹಿತ ನಿಮಗೆ ಏನಪ್ಪ ಅಂತಂದರೆ ಸುರಕ್ಷತೆ ಇಲ್ಲ ಅಂತಂದರೆ ನಿಮ್ಗೆ ಸುರಕ್ಷತೆ ಇರೋ ಜಾಗ ಯಾವುದು ಅಂತೇಳಿ ಇವತ್ತು ಜನಸಾಮಾನ್ಯ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಇವತ್ತು ಉತ್ತರ ಕೊಡಬೇಕಾಗಿದೆ ನಮ್ಮ ಈ ಸಂಸತ್ತು. ಯಾಕಂದರೆ ಸಂಸತ್ತಿನ ಸುರಕ್ಷಿತ ಸ್ಥಾನ ಈ ದೇಶದಲ್ಲಿ ಮತ್ತಾವುದೂ ಇಲ್ಲ. ಯಾಕಂದರೆ ಇಡೀ ನಮ್ಮ ದೇಶದ ಎಲ್ಲ ಸಂಸದರು 543 ಜನ ಸಂಸದರು ಅಲ್ಲಿ ಸೇರುವುದರಿಂದಾಗಿ ಅದು ಅತ್ಯಂತ ಸುರಕ್ಷಿತವಾದ ಸ್ಥಳ. ಅಲ್ಲೆಲ್ಲ ದೃಷ್ಟಿಕೋನಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ನಂಬಿಕೆ ನಮಗೆಲ್ಲ ಅದ. ಆದರೆ ಇವತ್ತು ನಾನು ಸಭಾಪತಿ ಓಂ ಬಿರ್ಲಾ ಅವರ ಮಾತು ಕೇಳಿದಾಗ ಏನಪ್ಪ ಇದು ಎಲ್ಲಿ ಸುರಕ್ಷಿತ ಈ ದೇಶದಲ್ಲೇ, ಹಾಗಾದ್ರೆ ಜನಸಾಮಾನ್ಯರ ಗತಿ ಏನು, ಅಂದೇ ದುಡಿದು ಅಂದೇ ತಿಂದು ಅಂದೇ ಮಲಗುವಂಥ ಅಲ್ಲೇ ಬದುಕನ್ನು ಕಟ್ಟುವಂಥ ಬೀದಿ ಮೇಲೆ ಬಿದ್ದಂಥ ಅನೇಕ ಜನರ ಬದುಕಿ ಸುರಕ್ಷತೆಯನ್ನು ಯಾರು ಕೊಡೋರು ಅನ್ನುವಂಥ ದೊಡ್ಡ ಮೂಲಭೂತ ಪ್ರಶ್ನೆ ಮಧ್ಯದ ಕಾಣ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಇವತ್ತು ಏನಪ್ಪ ಅಂತಂದ್ರೆ ಜನಸಾಮಾನ್ಯರ ಮಾತಿನ ನಾವು ಡಿಸ್ಕಷನ್ ಮಾಡಿದ್ವಿ. ಉಳಿದ ಪಕ್ಷದವ್ರು ಹಂಗೆ ಆರೋಪ ಮಾಡ್ತಾನೆ ಇರ್ತಾರೆ, ಸುಳ್ಳು ಕಾರಣ ಅರ್ಧ ಸತ್ಯಗಳು ಹೇಳ್ತಾ ಇರ್ತಾರೆ ಅವರು. ಅದನ್ನು ಮೀರಿ ಇವತ್ತೊಬ್ಬರು ಒಬ್ಬ ಲೇಖಕರು ಜನಸಾಮಾನ್ಯರ ಬಗ್ಗೆ ತಿಳಿದಂಥ ಒಬ್ಬ ಲೇಖಕ ಗಿರಿಧರ್ ಕಾರ್ಕಳರವ್ರ ಮಾತನ್ನು ತೆಗೆದುಕೊಂಡು ಇವತ್ತು ನಿಮ್ಮ ಜೊತೆ ಮಾತಾಡಬೇಕಾಗಿದೆ. ಯಾಕಂದ್ರೆ ಲೇಖಕರು, ಕಲಾಕಾರರು, ಸಾಹಿತಿಗಳು, ವಿಮರ್ಶಕರು, ಜೊತೆಗೆ ವಿಜ್ಞಾನಿಗಳು, ವೈಜ್ಞಾನಿಕ ಅಭ್ಯಾಸ ಮಾಡಿದಂಥವ್ರು, ವಿಚಾರವಾದಿಗಳು ಸತ್ಯವನ್ನು ಹೇಳಿದರೆ ಅವರಿಗೆಲ್ಲ ಅರ್ಬನ್ ನಕ್ಸಲೈಟ್ ಅಂತೇಳಿ ಅವ್ರ ಧ್ವನಿಯನ್ನು ಅಡಗಿಸುವಂಥ ಕೆಲಸಗಳು ನಡೀತಾ ಇರ್ತವೆ. ಇದು ಸಹಿತ ಅತ್ಯಂತ ನೋವಿನ ವಿಷಯ ಅಂತ. ಆ ಅರ್ಬನ್ ನಕ್ಸಲೈಟ್ ಬೇರೆದವರಲ್ಲ, ಇಲ್ಲಿಯೇ ಬದುಕನ್ನು, ಇಲ್ಲಿಯೇ ಬಡವರ ಬಗ್ಗೆ ಕುರಿತಾಗಿ ಒಂದು ತಿಳುವಳಿಕೆ ಹೇಳುವಂಥದ್ದು, ಅವ್ರ ಪರವಾಗಿ ಧ್ವನಿ ಎತ್ತುವಂಥ ಜನರ ಧ್ವನಿಯನ್ನು ಸಹಿತ ಅಡಗಿಸುವ ಕೆಲಸಗಳು ಈ ಕಳೆದ 11 ವರ್ಷಗಳಿಂದ ಆಗ್ತಾ ಬಂದಿಲ್ಲ. ಇದಕ್ಕೆಲ್ಲ ಉತ್ತರ ಏನು ಅನ್ನೋ ದೃಷ್ಟಿ ಇಟ್ಕೊಂಡು ಇವತ್ತು ನಮ್ಮ ಕಾರ್ಕಳರವರು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆ ಮಾಡಿದ್ರಲ್ಲೇ ಭಾಳಷ್ಟು ಏನಪ್ಪ ಅಂತ ಸತ್ಯಾಂಶಗಳಿದ್ದಾವೆ ಅಂತೇಳಿ. ಯಾರಿಗೆ ಸುರಕ್ಷತೆ ಅನ್ನುವಂಥ ಪ್ರಶ್ನೆ, ಪ್ರಧಾನಿಗಿಲ್ಲದ ಸುರಕ್ಷತೆ ಜನರಿಗೆ ಸಿಕ್ಕೀತೆ ಅನ್ನುವಂಥ ಪ್ರಶ್ನೆ ಇವತ್ತು ಮಾಡ್ತಾ ಇದ್ದಾರೆ. ಹೌದು, ಸಂಸತ್ತಿನಲ್ಲಿ ಪ್ರಧಾನಿಗಿಲ್ಲ ಸುರಕ್ಷತೆ ಅನ್ನೋದನ್ನ ಸ್ವತಃ ಸಭಾಪತಿಯವರು ಹೇಳೋದ್ರಿಂದಾಗೆ ಸಹಜವಾಗಿ ಈ ಮಾತಿಗೆ ಬೆಲೆ ಬಂದುಬಿಟ್ಟದೆ. ಇವತ್ತು ಎಲ್ಲರೂ ಚರ್ಚೆ ಮಾಡ್ತಾಯಿದ್ದಾರೆ, ಹೆಂಗಪ್ಪ ಇದು ಹೇಳ್ರಿ, ಏನಿದು ಎಂತು ಅನ್ನುವಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ನೀವೇನಂತೀರ ಇದಕ್ಕೆ? ಇವರು ಕೇಳೋದ್ರೆ ತಪ್ಪಂತೀರ? ಯಾಕಂದ್ರೆ ಈಗ ನಿಮಗೆ ಗೊತ್ತದ, ಈಗಾಗಲೇ ಹಲವು ಸಲ ಈ ಮಾತನ್ನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಝೂಟ್ ಬೋಲೋ ಅಂತ ಹೇಳುವಂಥ ನಮ್ಮ ಪ್ರಧಾನಿಯವರು ಇದನ್ನು ಝೂಟಾಗಿ ಹೇಳಿದ್ದಾರೆ, ಸಭಾಪತಿಯಿಂದ ಹೇಳಿಸಿದ್ದಾರೆ. ಏನಿದರ ಅರ್ಥ, ಏನಿದರ ಒಳಮರ್ಮ ಅನ್ನೋದನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲೇ ಈ ನಮ್ಮ ಸಂಸತ್ತು ನಮ್ಮ ಸಭಾಪತಿಯವರ ಅಭಿಪ್ರಾಯದಲ್ಲಿ ಸುರಕ್ಷಿತ ಸ್ಥಳ ಅಲ್ಲ ಅನ್ನುವುದು ಸ್ಪಷ್ಟ ಆಗ್ತಾ ಹೋಗ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ಬೋದು? ಮೋಸ್ಟ್ಲಿ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ವಿರೋಧ ಪಕ್ಷಗಳಂತೂ ಸಿಕ್ಕಾಪಟ್ಟೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಚರ್ಚೆ ಆಗ್ತಾ ಇದೆ. ಏನಾದರೂ ಒಟ್ಟಾರೆಯಾಗಿ ಪ್ರಜಾಪ್ರಭುತ್ವ ಅನ್ನಕ್ಕಂತ ಅನ್ನೋಕ್ಕಿಂತಲೂ ಇದು ವಸ್ತು ಸ್ಥಿತಿ ಇವತ್ತು ಈ ರೀತಿ ಅದಂತ ಸುರಕ್ಷತೆ ಈ ದೇಶದಲ್ಲಿ ಅದಾನ ಅನ್ನುವಂಥದ್ದು. ಹೀಗಾಗಿ ನಮ್ಮ ಭಯೋತ್ಪಾದಕ ದಾಳಿ ಆಗ್ತಿರ್ತದೆ, ಮೇಲೆ ಏನೇನೋ ಆಗ್ತಾ ಇರ್ತಾವೆ, ಜನಸಾಮಾನ್ಯರ ಬದುಕು ದಿನನಿತ್ಯ ನರಕ ಆಗ್ತಾ ಇರ್ತದೆ. ಇದಕ್ಕೆಲ್ಲ ಸುರಕ್ಷತೆ ಯಾವಾಗ ಸಿಗೋದು ಅಂತ ನಮ್ಮ ಪ್ರಶ್ನೆ ಮಾಡ್ತಾ ಗಿರಿಧರ್ ಕಾರ್ಕಳರ ಮಾತುಗಳನ್ನು ಇನ್ನೊಮ್ಮೆ ರಿಪೀಟ್ ಮಾಡಿದ್ರೆ ನಾನು ಮಾತು ಮುಗಿಸ್ತಾ ಇದ್ದೇನೆ. ಈ ದೇಶದ ಪ್ರಧಾನಿಗೆ ಸಂಸತ್ತಿನೊಳಗೆ ರಕ್ಷಣೆ ಇಲ್ಲವೆಂದಾದರೆ ಸಂಸತ್ತಿನ ಹೊರಗಿರುವ 140 ಕೋಟಿ ಮಂದಿಯನ್ನು ಯಾರು ರಕ್ಷಿಸುತ್ತಾರೆ? ಉತ್ತರ ಕೊಡ್ತೀರಾ ಸಭಾಪತಿಯವರೇ, ಪ್ರಧಾನಿಯವರೇ, ಅಥವಾ ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳೇ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆ 16 ನ್ಯೂಸ್ ಅರ್ಥ ಸಿತಾರಾಮ ಸತ್ಯಕ್ಕಾಗಿ ವಂದನೆಗಳು.